ಕುರ್ಚಿಯನ್ನ ನಮ್ಗೆ ಸಿಗೋದು. ಅಲ್ಲ, ಒಬ್ಬರು 20ರಲ್ಲಿ ಒಬ್ಬರು ತೀರ್ಕೊಂಡಾರ. 19 ಜನ ಇದ್ವಿ, 19 ಜನದಲ್ಲಿ 6 ಜನ ಹೋಗಿದ್ದಾರೆ. ಅಲ್ಲ, ಬಿಜೆಪಿಗೆ ದೊಡ್ಡ ಮುಖಭಂಗ ಯಾಕೆ ಫೇಲ್ಯೂರ್ ಆಯ್ತು? ಹಿಡಿದುಕೊಳ್ಳಕ ಬಿಜೆಪಿ ಅವ್ರಿಗೆ ಆಗ್ಲಿಲ್ಲ. ಅಲ್ಲ, ಒಂದ್ ನಿಮಿಷ. ಯಾವತ್ತೂ ಕೂಡ ನಮ್ಮ ಪಕ್ಷದ ಬಿಜೆಪಿ B.Pharm ತಗೊಂಡು ಅವರೇ ಬಂದು ಅಣ್ಣಂದು 4 ಮಂದಿ ಮುಖಂಡರು ಕರ್ಕೊಂಬಂದು ಇಲ್ರಿ ನಾನು ಟಿಕೆಟ್ ಕೊಡ್ರಿ, ನೀನು ಟಿಕೆಟ್ ಕೊಡ್ರಿ ಅಂತೇಳಿ ಪೈಪೋಟಿ ಮಾಡಿ ಯಾರೋ ನಮ್ಮವರು ಕಡೆಯಿಂದ ರೆಕಮೆಂಡ್ ಮಾಡಿಸಿ ಇಲ್ಲಿ B.Pharm ಕೈಕಾಲು ಹಿಡಿದು B.Pharm ತಗೊಂಡು ಆಮೇಲೆ ಚುನಾವಣೆಗೆ ನಾವು ನಿಂತು ಹೊರಗೆ ನಿಂತು ಎಲ್ಲರೂ ನಿಂತು ಚುನಾವಣೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸಿರ್ತೀವಿ. ಈಗ ಬೇರೆ ಕಡೆ ಹಣದ ಆಮಿಷ ಒಡ್ಡಿದ್ರು ಅಂತೇಳಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮೊದಲೆದ್ದು ಕನಿಕೇರಿ ಅಂತೇಳಿ ಏನದನಲ್ಲ, ಅವನಿಗೆ ಅಧ್ಯಕ್ಷಗಿರಿ BCMB ಬಂದಿರತಕ್ಕಂಥ ಅದೇ ಕೆಟಗರಿಯಲ್ಲಿ ಆಯ್ಕೆಯನ್ನು ಕೂಡ ಆಗಿದ್ದ. ಅದೇ ಕೆಟಗರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿ ಇದ್ದಾನಂತೇಳಿ ನಾವು ಹತ್ತನ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಇನ್ನು ಅವನ ಆಮೇಲೆ ಸೀಟ್ ಬಿಟ್ಟು ಹೋದ್ರ, ಇಲ್ಲಿ ಅಧ್ಯಕ್ಷರು ಮಾಡ್ತು ಹೋದ್ರೆ ಆಮೇಲೆ ಸೀಟ್ ಬಿಟ್ಟು ಹೋಗಿತ್ತು. ಅಲ್ಲಿ ಹೋಗಿ ಅಧ್ಯಕ್ಷ ಆದ್ನಾನು ಇಲ್ಲ, ದುಡ್ಡಿಗೋಸ್ಕರ ಹೋಗಿದ್ದ. ಇಲ್ಲಿ ಹಗಲು ರಾತ್ರಿ ಅಕ್ಕಿ ಕಳವು ಮಾಡಿ ಆ ವಿಠಲ್ ಜಕ್ಕ ಅವ್ರ ತಾಯಿನ ಏನು ಉದ್ದ ದಂದ ಇದೇ ಕಾಶಪ್ಪನವ್ರು ಒಂದು ಲಾರಿ ಹಿಡಿದಿದ್ರಲ್ಲ ಹೋಗಿ, ಹೌದಾ ಇಲ್ಲ? ಅಕ್ಕಿ ತುಂಬಿಕೊಂಡು ಹೋಗೋ ಲಾರಿ ನಡ್ಕೊಂಡು ನಿಂತಿದ್ರು. ಮುಂದೆ ಅಡ್ಜಸ್ಟ್ಮೆಂಟ್ ಆತ ಹೆಂಗಾತು? ಕಮಿಷನ್ ಬರಕತ್ತು, ಬಾಯಿ ಗಪ್ ಚುಪ್ಪಾತು. ಆದ್ದರಿಂದ ಅವರೆಲ್ಲ ದಂಧಕ್ಕೋಸ್ಕರ ಹೋದವರು, ಹಣದ ಆಸೆಗೆ ಹೋದವರು. ಈಗ ಗೊತ್ತಾಗುತ್ತೆ, ಇನ್ನು ಕೆಲವು ದಿನದಾಗ ಗೊತ್ತಾಗುತ್ತಾ ಹಣೆ ಬರ. ಅವ್ರು ಎಂಟ್ರಿಮೆಂಟ್ ಕೊಡ್ತಾರೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದ್ದು. ಜನ ಹೇಳಕ್ಕಾಗ್ತಾರ, ಹೋಗೋ ಜನ ಮೆಂಬರ್ ಗೊತ್ತಿದ್ದು ನೀವು ಯಾಕೆ ಎಸ್ಕೇಪ್ ಮಾಡಲಿಲ್ಲ, ಫೋನ್ ಇಲ್ಲ ನಗರಗಳ ಅಧ್ಯಕ್ಷರು ಅಂತಂದು ಜನರ ಆರೋಪ ಇದೆ. ಅಲ್ಲಲ್ಲ, ಈಗ ನೋಡ್ರಿ, ನಾವು ಒಂದಿನ ಮುಂಚೆನೆ ಇಲ್ಲೇ, ನಾವು 1 ವಾರ ಮುಂಚೆನೆ ನಾವು ಇಲ್ಲಿ ಇನ್ನೂ ಡೇಟ್ ಫೈನಲ್ ಆಗಿನ ಮುಂಚೆನೆ ಏನು ಮೀಸಲಾತಿ ಆದ ತಕ್ಷಣ ಮೀಟಿಂಗ್ ಕರೆದು ಹೇಳಿದ್ವಿ. ಅವಾಗ ವಿಶ್ವಾಸ ಕೊಟ್ಟಿದ್ರು ಏನಂತ, ಇಲ್ಲ ಎಲ್ಲರೂ ಇಲ್ಲೇ ಇರ್ತೀವಿ, ಇಲ್ಲೇ ಹೊರಗಡೆ ಹೋಗ್ತಿರೋದು ಕೇಳಿದ್ವಿ, ಬ್ಯಾಡ್ರಿ ಹೋಗೋದು ಬ್ಯಾಡ್ರಿ ಅಂತ ಹೇಳಿದ್ವಿ. ಇಲ್ಲಿ ಯಾಕಂದ್ರೆ ಇಲ್ಲಿ ಆಮಿಷ ಹೊಡ್ಡಕ್ಕೆ ಅವಕಾಶ ಇಲ್ಲಲ್ಲ. ಇಲ್ಲಿ ನಾವು ರೊಕ್ಕ ಕೊಡ್ತೀವಿ, ನೀವು ಇಲ್ಲೇ ಅಂತ ಹೇಳಕ್ಕಾಗಿಲ್ಲ. ನಮ್ಮ ಪಕ್ಷದವ್ರು ಅದಾರ, ನಮ್ಮ ಪಕ್ಷದವ್ರಿಗೆ ನಾವೇನು ದುಡ್ಡು ಕೊಡ್ತೀವಿ, ನಿಮ್ಗೆ ದುಡ್ಡು ಕೊಡ್ತೀವಿ ಇಲ್ಲೇ ಅಂತ ಹೇಳಕ್ಕಾಗತ್ತ? ಅವ್ರಿಗೆ ಆಸೆ ತೋರಿಸ್ಯಾರ, ಹೋಗ್ಯಾರ. ಮತ್ತೀಗೇನು ಅವ್ರನ್ನ ಹಿಡಿದಿಟ್ಕೊಳಕ್ಕಾಗತ್ತ? ಅಲ್ಲ, ಹಿಡಿದಿಟ್ಕೊಳ್ಳೋದಂದ್ರೆ ಮಾಡ್ಬೋದು, ಆದ್ರೆ ಹೆಂಗೆ ಅದಕ್ಕೂ ಒಂದು ಪದ್ಧತಿ ಐತಿ. ನಮ್ಮ ಪಕ್ಷದವ್ರನ್ನ ಎಲ್ಲ ಸದಸ್ಯರನ್ನ ಕರೆದು ಇಲ್ಲೇ ಇರಪ್ಪ, ಎಲ್ಲೂ ಹೋಗ್ಬೇಡ್ರಿ, ಒಂದು ಕಡೆ ಇರತ್ತೀರಂತ. ಮತ್ತು ಆಮೇಲೆ ನಾಳೆ ಚುನಾವಣೆ ದಿವಸ ಎಲ್ಲರೂ ಕೂಡ ಬಂದು ಮಾತಾಡ್ಕೊತಿರುತ್ತೆ ಹೇಳ್ಬೋದು ಅಷ್ಟ. ಆದ್ರೆ ಹೋಗ್ಬೇಕು, ಅವ್ರ ಕಡೆ ದುಡ್ಡು ತೊಗೋಬೇಕು. ಯಾಕಂದ್ರೆ ಇಲ್ಲಿ ದುಡ್ಡು ಕೇಳೋಕ್ಕಾಗೋದಿಲ್ಲ, ಇಲ್ಲಿ ನಮ್ಮನೆ ಹೆಂಗೆ ಕೇಳ್ತಾರೆ. ಮತ್ತು ನಮ್ಗೆ ಯಾರನ್ನೂ ಕೇಳೇನೇ ಇಲ್ಲ. ಸಾಹೇಬ್ರೆ ನೀವೇ ದುಡ್ಡು ಕೊಡ್ರಿ, ನಾವು ಇಲ್ಲಿರ್ತೇವೆ ಅಂತ. ಸರ್, ಇದು ಮೇಲ್ನೋಟಕ್ಕ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಥವಾ ಜನಸಾಮಾನ್ಯರಲ್ಲಿ ರಾಜಕಾರಣಿಗಳು ಕೆಲವು ಬೇರೆ ಪಕ್ಷದವರು ಮಾಡಬೇಕಲ್ಲ, ದೊಡ್ಡನಗೌಡರಿಗೆ ಮುಖಭಂಗ ಮಾಡಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ದೊಡ್ಡನಗೌಡರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗಬಾರ್ದು, ಇಲ್ಲಿ ಮುಖಭಂಗ ಮಾಡಬೇಕು ಅನ್ನೋ ಹುನ್ನಾರ ನಡೆಯಕತ್ತಿರೋದು ಸಾರ್ವಜನಿಕ. ಈಗ ಕಾಶಪ್ಪನವರ ಅಧಿಕಾರದಾಗ ಇದ್ದಾಗ ಅವ್ರ ತಮ್ಮನ ಇಳಿಸಿದ್ವಿ, 2/3 ಮೆಜಾರಿಟಿ ಮಾಡಿ ಇಳಿಸಿದ್ವಿ. ಅವಾಗ ಯಾರು ಶಾಸಕರಿದ್ರು? ಕಾಶಪ್ಪನವರೇ ಇದ್ರು. ಅವ್ರ ತಮ್ಮನೇ ಇಳಿಸಿದ್ವಿ, 2/3 ಮೆಜಾರಿಟಿ ಮಾಡಿ ಇಳಿಸಿದ್ರು. ಅವಾಗ ಮುಖಭಂಗ ಮಾಡಿಲ್ಲ, ಆಗಿಲ್ಲ ನಾವು ಕಾಶಪ್ಪನವ್ರು. ಇವೆಲ್ಲ ರಾಜಕಾರಣದಾಗಿರೋ, ಇವ್ರು ರಾಜಕಾರಣದಾಗಿರೋ. ಯಾರು ಟಿಕೆಟ್ ತರ್ಸೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಏನು ಯಾವ ಮುಖಭಂಗ ಆದರೂ ಏನು ಅದು ಪ್ರಶ್ನೆನೇ ಇಲ್ಲ. ಮುಂದಿನ ಸಲ ಅಭ್ಯರ್ಥಿ ನಾನೇನೆ. ಪಕ್ಷದ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ನಿನ್ನೆ ನಿರಾಶೆ ಉಂಟಾಗಿದೆ, ನಿಮ್ಮ ಪಕ್ಷದ ಅಭಿಮಾನಿಗಳಿಗೆ ಏನು?
ಸ್ವಾಭಾವಿಕವಾಗಿ ಆಗಿರ್ತದೆ. ಏನು ಅದೇನು ಒಮ್ಮೆಲೆ ಒಂದು ಯಾರೋ 6 ಜನ ಕೈ ಕೊಟ್ಟು ಹೋದ್ರು ಅಂತೇಳಿ ನಿರಾಶೆ ಆಗಂಥದ್ದೇನಿಲ್ಲ. ಸ್ವಾರ್ಥಿಗಳು, ದುರ್ವ್ಯಸನಿಗಳು ತಮ್ಮ ಲಾಭಕ್ಕಾಗಿ ಕೈ ಕೊಟ್ಟು ಹೋದ್ರು ಅಂತೇಳಿ ಅವ್ರ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇಡೋಂಥದ್ದೇನಿಲ್ಲ. ನಾವು ಪಾಠ ಕಲ್ಕೋಬೇಕಾಗತ್ತೆ. ಇದರಿಂದ ನಾವು ಪಾಠ ಕಲ್ತಿದ್ದೀವಿ, ಏನಿಲ್ಲ, ತಪ್ಪೇನಿಲ್ಲ. ನಾವು ಕಲ್ಕೋಬೇಕಾಗತ್ತ, ಏನು ಮಾಡ್ಬೇಕಾಗತ್ತಾ, ಎಂಥರ ಟಿಕೆಟ್ ಕೊಡ್ಬೇಕಾಗತ್ತಾ, ಯಾವ ರೀತಿ ಟಿಕೆಟ್ ಕೊಡಬೇಕು, ಆಯ್ಕೆಯಾಗಿ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕಾಗುತ್ತೆ. ಅಂದ್ರೆ ಪಾಠ ಕಲ್ತಿದ್ದೀನಿ. ನಿಮ್ಮ ನಂಬಿಕೆಗೆ ಮೋಸ ಮಾಡಿದಂದಾಗ ಆಯ್ತು. ನಾನು ಒಂದ್ಸಲ ವಿಶ್ವಾಸ ಇಟ್ಟ ಮೇಲೆ ನಾನು ಎಂದೆಂದೂ ಕೂಡ ಅದನ್ನು ಕಳ್ಕೊಳ್ಳೋದಿಲ್ಲ, ತೆಗೆದಿಲ್ಲ. ಒಬ್ಬರ ಮೇಲೆ ವಿಶ್ವಾಸ ಇಟ್ಟ ಅವ್ರ ಮೇಲೆ ವಿಶ್ವಾಸ ಎಂದೂ ತೆಗೆದಿಲ್ಲ. ಯಾವಾಗ ಅವರು ನಡತೆಯನ್ನು ತಪ್ಪಿದಾಗ, ಆ ವಿಶ್ವಾಸಕ್ಕೆ ಅನರ್ಹರಾದಾಗ ಅವತ್ತು ತೆಗೆದಾಗ್ತೇನೆ. ಅಲ್ಲಿವರೆಗೂ ನಾನು ನಂಬಿಕೆ ಇಟ್ಟಿರ್ತೇನೆ. ಏನೋ ಸಣ್ಣ ಪುಟ್ಟ ತಪ್ಪ ಸ್ವಾಭಾವಿಕ ರಾಜಕಾರಣದಲ್ಲಿ ಮನೆಯಲ್ಲಿ ಅಣ್ತಂಬ್ರು ಇರ್ತಾರೆ, ಅಂದ್ರೆ ಭಿನ್ನಾಭಿಪ್ರಾಯಗಳು ಇರ್ತಾವೆ. ರಾಜಕಾರಣದಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇರ್ತಾವೆ. ಅದೇ ಭಿನ್ನಾಭಿಪ್ರಾಯಕ್ಕೆ ನಾವು ಇವ್ರು ನಮ್ಮವರಲ್ಲ ಅಂತ ಅನ್ನಕ್ಕೆ ಬರಗಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ನಾವು ಇಲ್ಲ ಅವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ ಅನ್ನಕ್ಕೆ ಬರಗಲ್ಲ. ಇದೆಲ್ಲನೂ ಸರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ ಕೂಡ. ಪಕ್ಷದ ವ್ಯವಸ್ಥೆಯಲ್ಲಿ ಅದನ್ನ ಅಳವಡಿಸ್ಕೊಂಡೇ ಹೋಗಲೇಬೇಕು. ಇದು ಒಂದು ಸಂಸಾರ ಇದ್ದಂಗೆನ. ಮನೆಯ ಸಂಸಾರದಾಗ ಏನು ಎಲ್ಲರೂ ಅಣ್ತಂಬ್ರು ಒಂದೋ ಸಣ್ಣ ಪುಟ್ಟಕ್ಕೆ ನ್ಯಾಯ ಬರೋದಿಲ್ಲ, ಬರ್ತಾವೆ. ಅದು ಸರಿ ಮಾಡ್ಕೋಬೇಕು. ನಾವು ಸರಿ ಮಾಡ್ಕೊಂತೀವಿ. ನಮ್ಮ ಪಕ್ಷದಾಗ ಏನು ಇವ್ರು 6 ಮಂದಿ ಬಿಟ್ಟು ಹೋಗೋದು ಏನು ಭಾಳ ದೊಡ್ಡ ನಿರಾಶೆ ಆಗಂಥದ್ದೇನಿಲ್ಲ. ಇನ್ನೂ ಪುಣ್ಯ ಬಂತು. ಯಾಕಂತಂದ್ರೆ ಇವ್ರ ಮಕ್ಕ ಇಟ್ಕೊಂಡ ಕೇಸ್ ನಾವು ವಾರ್ಡ್ನಾಗ ಹೋದ್ರೆ ಅವು ಮತಗಳು ಬರ್ತಿದ್ದೆ. ಸರ್, ಈ ಹಿಂದೆನೂ ಕೂಡ ಬತ್ತಾರವ್ರ ಮೊದಲಿಗೆ ನವಲಿ ಹಿರೇಮಠರ ಇದಕ್ಕೆ ಹೋಗಿದ್ರು ಪಕ್ಷೇತರ ಪಕ್ಷಕ್ಕೆ. ಅವಾಗ ತಾವೆಲ್ಲ ಓಣಿಯಲ್ಲೆಲ್ಲ ಪ್ರತಿಭಟನೆ ಮಾಡಿದ್ವಿ ಆ ಮೆಂಬರ್ ವಿರುದ್ಧ. ಅವ್ರು ಒಂದು ಹೋಗಿದ್ದಕ್ಕೆ ಆಯ್ತು. ಈಗ 6 ಮಂದಿ ಹೋಗಿದಾರಲ್ಲ, ಅದಕ್ಕೇನು ಹೇಳ್ತೀವಿ ಸರ್? ಅಲ್ಲ, ಅವರು ಒಬ್ರು ಹೋಗಿದ್ರು, ಮತ್ತೆ ಒಳ್ಳೆ ಕ್ಷಮಿಸ್ರಿ ಅಂತೇಳಿ, ತಪ್ಪಾಗಿತ್ತು ಅಂತೇಳಿ ಬಂದು ಇಲ್ಲಿ ಕೈಕಾಲು ಹಿಡಿದು ತಪ್ಪಾಗಿತ್ತಂತ ಬಂದಲ್ಲೂ ಕೂಡ ನಾವು ವಿಶ್ವಾಸ ಇಟ್ಟು ಕರ್ಕೊಂಡಿದ್ವಿ. ಈಗ 6 ಮಂದಿ ಹೋಗ್ಯಾರ. ಆಯಾಮ್ ನಡ್ಕೊಂಡು 6 ಮಂದಿ ಹೋಗ್ಯಾರ. 6 ಮಂದಿ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಕ್ರಮ ತಗೋತೀವಿ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. 6 ಜನ ನೇರವಾಗಿ ಅಲ್ಲಿ ಹೋಗಿ ಕೈ ಎತ್ತಿಲ್ಲ. ನೇರವಾಗಿ ನಾವು ಕಾಂಗ್ರೆಸ್ಸಿಗೆ ಮಾಡಿ ಅಂತ ತೋರಿಸ್ಬಿಟ್ಟಂಗ. ಅಲ್ಲ, ಈಗ ಪ್ರತ್ಯಕ್ಷ ಮತ್ತು ಪರೋಕ್ಷ ಮಾತನ್ನ ಶಾಸಕರು ಮಾತಾಡಿದರು. ಪರೋಕ್ಷವಾಗಿ ಹೆಲ್ಪ್ ಮಾಡೋದು ನಿಮ್ಮ ಪಕ್ಷದವರೇ ಹೆಲ್ಪ್ ಮಾಡಿದ್ರೆ ಅವ್ರ ವಿರುದ್ಧ ಏನು ಕ್ರಮ ಸರ್? ಅದು ನಿಮಗೂ ಗೊತ್ತಿರ್ತದೆ. ಈಗ ನೋಡಿ, ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿ ಮಾಡ್ತೇವೆ. ಈಗಲೇ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಇದು ಒಂದು ನಮಗೆ ನಾವು ಕಲಿತಿರ್ತಕ್ಕಂಥ ಪಾಠ. ಹೆಜ್ಜೆಗೂ ಕೆಲವು ಪಾಠ ಕಲಿಬೇಕಾಗುತ್ತೆ, ಏನು ತಪ್ಪೇನಿಲ್ಲ. ಅಂದ್ರೆ ಇನ್ಮ್ಯಾಗ ದೊಡ್ಡಗೌಡರಿಂದ ವಿಶ್ವಾಸ ದ್ರೋಹ ಮಾಡೋರಿಗೆ ಏನು ಮಾಡೋಕ್ಕಾಗಲ್ರಿ. ಬದಲಾವಣೆ ರಾಜಕಾರಣ ದೊಡ್ಡಗೌಡರಿಂದ ಎಲೆಕ್ಷನ್ ಮಾಡೋದಂಗ. ಹೌದೌದು, ಬದಲಾವಣೆ ರಾಜಕಾರಣ ಮಾಡಿ ಅದರಲ್ಲಿ ನಮ್ಮ ಪಕ್ಷದ ಸಿದ್ಧಾಂತಗಳು, ನಮ್ಮ ಪಕ್ಷದ ಏನು ಬಲವರ್ಧನೆಗಾಗಿ ಏನು ನಾವು ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಇದು 1 ವರ್ಷ ಚಿಲ್ಲರ ತಿಂಗಳದ ರೀ ಇದು ನಗರಸಭೆಗೆ. 15 ತಿಂಗಳು. 15 1 ವರ್ಷ 2 ತಿಂಗಳ, 1 ವರ್ಷ 5 ತಿಂಗಳ, 5 ತಿಂಗಳ, 3 ತಿಂಗಳ ಅಷ್ಟೇ. ಇದು ಮುಗಿದ ಮೇಲೆ ಕೂಡ ತಮ್ಮಲ್ಲಿ ಅವರು ನಿಮ್ಮ ಪಕ್ಷ ಬಿಟ್ಟು ಹೋದವರು ಮತ್ತೆ ತಮ್ಮಲ್ಲಿ ಕೇಳ್ಕೊಂಡು ಬಂದ್ರೆ ಅವ್ರಿಗೆ ಅವಕಾಶ ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ. ಅವಕಾಶ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಅವ್ರನ್ನ ಒಂದ್ಸಲ ಅವ್ರನ್ನ ಪಕ್ಷದಿಂದ ಅಷ್ಟೇ ಅಲ್ಲ ನಾವು ಹೇಳೋದು, ಈ ಪಕ್ಷದಿಂದ ಅವರ ಸದಸ್ಯತ್ವ ರದ್ದು ಮಾಡ್ತೀವಿ ಅಂತ ಹೇಳಿ ಮೊದಲು ಅವ್ರನ್ನ ಸದಸ್ಯತ್ವ ರದ್ದು ಮಾಡದೆ ನಮ್ಮ ಕರ್ತವ್ಯ. 6 ವರ್ಷ ನಿಲ್ಲಕ್ಕ ಬರೋದಿಲ್ಲ. ಸದಸ್ಯತ್ವ ರದ್ದು ಮಾಡಿದ ಮೇಲೆ 6 ವರ್ಷ ನಿಲ್ಲಕ್ಕ ಬರೋದಿಲ್ಲ. ಆ ಪಕ್ಷದಿಂದ ಯಾವ ಪಕ್ಷದಿಂದನೂ ಬರಲ್ಲ. ಉಚ್ಚಾಟನೆ ಮಾಡಲ್ಲ. ಉಚ್ಚಾಟನೆ ಅಲ್ಲದು. ಸದಸ್ಯತ್ವ ರದ್ದು ಕಾನೂನಿನ ಅಡಿಯಲ್ಲಿ, ಪಕ್ಷಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ಸದಸ್ಯತ್ವ ರದ್ದಾದ ನಂತರ 6 ವರ್ಷಗಳವರೆಗೆ ಅವರು ಯಾವುದೇ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಇಲ್ಲ. ಯಾವುದೇ ಪಕ್ಷದಿಂದ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಅವ್ರಿಗೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಅವರಿಗೆ ನಾಮಿನೇಷನ್ ಕೊಟ್ಟರು ಸಹಿತ ಅದು ರಿಜೆಕ್ಟ್ ಆಗುತ್ತೆ. ಈ ಪಕ್ಷಾಂತರ ಕಾಯ್ದೆ ಸದಸ್ಯರಿಗೆ ಹೋದವ್ರ ಸದಸ್ಯರು ವಾರ್ಡಿನ ಜನ ಸಿಕ್ಕಿಲ್ಲ. ನೋಟ್ ಹಾಕಕ್ಕೆ ನಮ್ಮನ್ನು ಕೇಳಿದ್ರು, ನಮ್ಮನ್ನು ಕೇಳೋರು ಹೋಗ್ಯಾರ. ಅವ್ರ ಮನೆಗೆ ಅಲ್ಲ,
ಅದು ಮತ್ತೆ ಅಲ್ಲಿ ಸ್ವಾಭಾವಿಕ ಅದನ್ನ ಕೇಳಿ ಹೋಗ್ಬೇಕಾಗಿತ್ತು. ಅಲ್ಲಲ್ಲ, ಈಗ ಸ್ವಾಭಾವಿಕವಾಗಿ ಅಲ್ಲಿ ಮತದಾರರು ಒಂದು ಪಕ್ಷದ ಮೇಲೆ ಮೊದಲನೇ ಅಭಿಮಾನ ಇಟ್ಟಿರ್ತಾರೆ, ಎರಡನೇದು ಅಭ್ಯರ್ಥಿ ಮೇಲೆ, ನಿಲ್ಲಿಸಿದ ಅಭ್ಯರ್ಥಿ ಮೇಲೇನು ಕೂಡ ಪ್ರೀತಿ ಇರ್ತದೆ, ಇರಲ್ಲ ಅಂತೇಳಿ. ಆಮೇಲೆ ಎಲ್ಲ ಪಕ್ಷದ ಮುಖಂಡರು ನಾಯಕರು ನಾವೆಲ್ಲರೂ ಕೂಡಿ ಎಲೆಕ್ಷನ್ ಮಾಡಿರ್ತೀವಿ ಅಂತೇಳಿ ಅವ್ರು ಆಯ್ಕೆ ಆಗಿರ್ತಾರೆ. ಇದರಲ್ಲಿ ಎಲ್ಲರ ಪರಿಶ್ರಮನೂ ಕೂಡ ಇರ್ತದೆ, ಪಕ್ಷದ ಪರಿಶ್ರಮನೂ ಅಷ್ಟೇ ಇರ್ತದೆ. ಅವರ ಆಯ್ಕೆಯಲ್ಲಿ ಪಕ್ಷದ ತತ್ವ ಸಿದ್ಧಾಂತಗಳು ಕೂಡ ಕಾರಣ ಆಗಿರ್ತವೆ. ಆದ್ದರಿಂದ ಈಗ ಅಲ್ಲಿ ಜನ ಓಟ್ ಹಾಕ್ಬೇಕಾದ್ರೆ ಏನು ನೋಡ್ತಾರೆ, ಹಾಂ BJP ಪಕ್ಷ ಇದ್ರ ತತ್ವ ಸಿದ್ಧಾಂತ ಏನು ಅಭಿವೃದ್ಧಿ ಮಾಡ್ತಾರ ಅನ್ನೋ ಒಂದು ಯೋಚನೆಯನ್ನು ಇಟ್ಟುಕೊಂಡು ಮತವನ್ನು ಚಲಾಯಿಸಿರ್ತಾರೆ. ಆದ್ದರಿಂದ ಬಿಟ್ಟು ಹೋದರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು. ರಾಜೀನಾಮೆ ಕೊಟ್ಟು ಹೋಗಿದ್ದಂದ್ರೆ ನಾವು ಹೋಗ್ತಿದ್ದೆ, ರಾಜೀನಾಮೆ ಕೊಟ್ಟರು ಒಳ್ಳೆ ಅಂತ ರಾಜೀನಾಮೆ ಕೊಟ್ಟರು ಬಿಡಪ್ಪ, ನಮ್ಮವರ 6 ಮಂದಿ ರಾಜೀನಾಮೆ ಕೊಡ್ತಾರ, ಹೋಗಿ ಬಿಡ. ಅದನ್ನು ಮಾಡಿಲ್ಲ, ಅವ್ರು ಪಕ್ಷಾಂತರ ಮಾಡ್ಯಾರ. ಪಕ್ಷಾಂತರ ನಿಷೇಧ ಕಾಯ್ದೆ ಅವ್ರಿಗೆ ಅನ್ವಯ.